ನಮಸ್ಕಾರ, ನಾನು ಸಂಜನಾ. ಇವತ್ತು ನಮ್ಮ ಐಲೈಫ್ ಕುಟುಂಬದ ಜೊತೆಗೆ ಇನ್ಫೋಸಿಸ್ ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಗಿದ್ವಿ. ಫಸ್ಟು ನಮ್ಮ ID ಮತ್ತು ಹೆಸರನ್ನು ನೋಂದಾಯಿಸಿ ನಾವು ಬಸ್ನಲ್ಲಿ ಕೂತಾದ್ಮೇಲೆ ನಮ್ಮನ್ನು ಒಂದು ಕೆಫೆಗೆ ಕರ್ಕೊಂಡು ಹೋದರು. ಅಲ್ಲಿ ನಾವು ಕಾಫಿ ಕುಡಿದ್ವಿ ಮತ್ತು ಇನ್ಫೋಸಿಸಿನ ಭವ್ಯವಾದ ಬಿಲ್ಡಿಂಗ್ಸ್ನ ವ್ಯೂನ ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ಬಸ್ಸಿನಲ್ಲಿ ಕೂತು ನಮಗೆ ಒಂದು ಗೈಡೆಡ್ ಟೂರ್ ಶುರು ಆಯಿತು. ಆ ಗೈಡೆಡ್ ಟೂರ್ನಲ್ಲಿ ನಮ್ಮ ಇನ್ಫೋಸಿಸಿನ ಸಿಬ್ಬಂದಿಗಳು ಈ ಗೈಡೆಡ್ ಟೂರ್ನಲ್ಲಿ ನಮ್ಮ ಇನ್ಫೋಸಿಸ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ನಮಗೆ ಇನ್ಫೋಸಿಸಿನ ಗ್ಲೋಬಲ್ ಎಜುಕೇಷನ್ ಸೆಂಟರ್ಗೆ ಕರ್ಕೊಂಡು ಹೋದರು. ಆ ಗ್ಲೋಬಲ್ ಎಜುಕೇಷನ್ ಸೆಂಟರ್ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಇಟ್ ಹ್ಯಾಸ್ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್, ವರ್ಲ್ಡ್ ಕ್ಲಾಸ್ ಪ್ರೋಗ್ರಾಮ್ಸ್ನ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಟೆಕ್ನಾಲಜಿ ಬಗ್ಗೆ ವ್ಯಾಸಂಗ ಮಾಡಲು ಅಲ್ಲಿ ತುಂಬ ರಿಸರ್ಚ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಕೇಳಿಬಂದೆ. ತುಂಬಾ ಇಷ್ಟ ಆಯಿತು ಈ ಬಿಲ್ಡಿಂಗು. ಆರ್ಕಿಟೆಕ್ಚರ್ ಮಾತ್ರ ಅಮೇಝಿಂಗ್ ಆಗಿದೆ. ಇದು ರೋಮನ್ ಗೋಥಿಕ್ ಆರ್ಕಿಟೆಕ್ಚರ್ನಲ್ಲಿ ಕಟ್ಟಿರೋದು. ಸೊ ಇಟ್ಸ್ ಬ್ಯೂಟಿಫುಲ್ ಆ್ಯಸ್ ವೆಲ್ ಆ್ಯಸ್ ಸ್ಟನ್ನಿಂಗ್. ಮತ್ತು ಇಲ್ಲಿ ನಾರಾಯಣ ಮೂರ್ತಿ ಅವರ ಇನ್ಫೋಸಿಸಿನ ಜರ್ನಿಯ ಕಿರುಚಿತ್ರ ಅಂದರೆ ಡಾಕ್ಯುಮೆಂಟ್ರಿನ ನಮಗೆ ಇಲ್ಲಿ ತೋರಿಸಿದ್ರು. ಅದು ನಮಗೆ ಎಲ್ಲರಿಗೂ ಇನ್ಸ್ಪೈರ್ ಆಗಿದೆ. ಯಾಕಂದರೆ ನಾವೆಲ್ಲ ಆಂಟ್ರಪ್ರಿನರ್ಸಲ್ಲಿ ಹೋಗಿದ್ದು. ಇನ್ಫೋಸಿಸಲ್ಲಿ ತುಂಬ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಬಿಲ್ಡಿಂಗ್ಸ್ಗಳು ಕಾಣ್ತೀವಿ. ಒಂದು ಟ್ರಯಾಂಗಲಲ್ಲಿರುತ್ತೆ, ಒಂದು ಸ್ಪಿಯರ್ ಶೇಪಲ್ಲಿರುತ್ತೆ, ಒಂದು ರೋಮನ್ ಗೋಥಿಕ್ ಸ್ಟೈಲಲ್ಲೆಲ್ಲ ಕಟ್ಟಿದ್ದಾರೆ. ಸೊ ಆರ್ಕಿಟೆಕ್ಚರ್ಸ್ ಎಂಥೂಸಿಯಾಸ್ಟ್ಗೆ ಇದು ಹೇಳಿ ಮಾಡಿಸಿರೋ ಅಂಥ ಜಾಗ. ಇನ್ಫೋಸಿಸಿನ ಆಫೀಸ್ ಇಂಟೀರಿಯರ್ಸ್ ಆಗಲಿ ಅಥವಾ ಏನೇ ನೋಡಿರಿ ಅದು ವರ್ಲ್ಡ್ ಕ್ಲಾಸ್ ಆಗಿದೆ. ಎಲ್ಲ ರೂಮ್ಸ್ಗೂ ಒಬ್ಬೊಬ್ಬರು ಫ್ರೀಡಮ್ ಫೈಟರ್ಸ್ನ ಹೆಸರಿಟ್ಟಿದ್ದಾರೆ. ಅದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ. ಮತ್ತು ಅವರ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ ನಮಗೆ ಗೊತ್ತಾಗ್ಬೋದು ಎಷ್ಟು ಎಂಪ್ಲಾಯ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ. ಇನ್ಫೋಸಿಸಿನಲ್ಲಿ ನಿಮ್ಮ ಆಡಿಟೋರಿಯಂ ನೋಡ್ಬೋದು, ಕ್ಲಾಸ್ ರೂಮ್ಸ್ ನೋಡ್ಬೋದು ಅಥವಾ ಆಫೀಸ್ ಸ್ಪೇಸ್ ನೋಡ್ಬೋದು. ಅದಕ್ಕೆ ಎಲ್ಲನೂ ವರ್ಲ್ಡ್ ಕ್ಲಾಸ್ ಆಗಿದೆ. ಬಿಕಾಸ್ ಅವರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ತುಂಬ ಫೋಕಸ್ ಮಾಡ್ತಾರೆ. ಯಾಕಂದರೆ ಏನೇ ಒಂದು ಹೊಸ ಆವಿಷ್ಕಾರ ಮಾಡ್ಬೋದು, ಏನೇ ಒಂದು ಐಡಿಯಾಸ್ ತರ್ಬೋದು, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಈ ಕ್ಲಾಸ್ ರೂಮ್ನ ಡಿಸೈನ್ ಮಾಡ್ಯಾರ. ಇದು 1000 ಸೀಟರ್ ಕ್ಲಾಸ್ ರೂಮ್ ಆಗಿದೆ. IT ಕಂಪ್ನಿ ಅಂತ ಅಂದ್ಕೊಂಡ್ರೆ ಬರೀ ಬಿಲ್ಡಿಂಗ್ಸು, ಕಂಪ್ಯೂಟರ್ಸ್ ಅಂತ ಇರ್ತಾರೆ. ಬಟ್ ಇಲ್ಲಿ ಗ್ರೀನ್ ಸ್ಪೇಸಸ್ ಅಂತ ಅಂದ್ಬಿಟ್ಟು ತುಂಬಾ ಇದೆ. ಗ್ರೀನ್ ಸ್ಪೇಸಸ್ಗೆ ಇವರು ಒತ್ತು ಕೊಟ್ಬಿಟ್ಟು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ವರ್ಕ್ ಸ್ಪೇಸಸ್ನ ಎಂಕರೇಜ್ ಮಾಡ್ತಾರೆ ಇಲ್ಲಿ. ಮತ್ತು ಇಲ್ಲಿ ಎಂಪ್ಲಾಯೀಸ್ಗೋಸ್ಕರ ಬಾಸ್ಕೆಟ್ಬಾಲ್ ಗ್ರೌಂಡ್ ಆಗಿರ್ಬೋದು, ವಾಲಿಬಾಲ್ ಗ್ರೌಂಡ್ ಆಗಿರ್ಬೋದು, ಅದೆಲ್ಲ ಕಟ್ಟಿದ್ದಾರೆ. ಸೊ ಅದರಿಂದ ಎಂಪ್ಲಾಯೀಸ್ಗಳಿಗೆ ತುಂಬ ಖುಷಿ ಆಗುತ್ತೆ. ಸೊ ದೇ ಆರ್ ವರ್ಕಿಂಗ್ ಇನ್ ಇನ್ಫೋಸಿಸ್ ಅಂತ ಅಂದ್ಬಿಟ್ಟು. ವರ್ಕ್ ಲೈಫ್ ಬ್ಯಾಲೆನ್ಸ್ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಈ ಇನ್ಫೋಸಿಸ್ ಕ್ಯಾಂಪಸ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ಫೋಸಿಸ್ ಅಂತ ಅಂದರೆ ಒಂದು ಸಾಫ್ಟ್ವೇರ್ ಕಂಪ್ನಿ ಅಂತ ಥಿಂಕ್ ಮಾಡ್ತೀವಿ. ಬಟ್ ಇಟ್ಸ್ ನಾಟ್ ಎ ಸಾಫ್ಟ್ವೇರ್ ಕಂಪ್ನಿ. ಇಟ್ಸ್ ಬಿಯಾಂಡ್ ದ್ಯಾಟ್. ಇಟ್ಸ್ ಎ ಸೆಂಟರ್ ಆಫ್ ಇನೋವೇಷನ್, ಸೆಂಟರ್ ಆಫ್ ಐಡಿಯಾಸ್ ಅಂತ ಅನ್ಬೋದು, ಸೆಂಟರ್ ಆಫ್ ಆಂಟ್ರಪ್ರಿನರ್ಶಿಪ್ ಅಂತ ಅನ್ಬೋದು. ಇನ್ಫೋಸಿಸ್ ಇಸ್ ನಾಟ್ ಜಸ್ಟ್ ಎ ಸಾಫ್ಟ್ವೇರ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ನಿ. ಇಟ್ಸ್ ಅ ಗ್ಲೋಬಲ್ ಟೆಕ್ನಾಲಜಿ ವಿಲೇಜ್ ಅಂತ ಅನ್ಬೋದು. ಹಾಗೆ ಬಸ್ಸಿಂದ ಹೋಗ್ತಿದ್ರೆ ಇಲ್ಲಿ ಎಲ್ಲ ಥರ ಫೆಸಿಲಿಟಿಗಳು ಕಾಣುತ್ತೆ. ಇಲ್ಲಿ ಸೈಕಲ್ಸ್ ಕೂಡ ಇದೆ. ಸೈಕಲಿಂದ ನೀವು ಒಂದು ಪಾಯಿಂಟ್ ಟು ಅನದರ್ ಪಾಯಿಂಟ್ ನೀವು ಕಮ್ಯೂಟ್ ಮಾಡ್ಬೋದು. ಬಿಕಾಸ್ ಇಟ್ ಈಸ್ ಅ ಝೀರೋ ಎಮಿಷನ್ ಏರಿಯಾ, ಪ್ಲಾಸ್ಟಿಕ್ ಫ್ರೀ ಏರಿಯಾ ಆಗಿರೋದ್ರಿಂದ ಇಲ್ಲಿ ವೆರಿ ಕ್ಲೀನ್ ಎನ್ವೈರನ್ಮೆಂಟ್ ಇದೆ. ರೋಡ್ಸ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆಯೇ ಈ ಜರ್ನಿನಲ್ಲಿ ನಮಗೆ ತುಂಬಾ ಕಲಿಯುವಂಥ ಆಪರ್ಚುನಿಟೀಸ್ ಸಿಕ್ತು. ಸೊ ಒಂದೇ ಟೈಮಲ್ಲಿ 10,000 ಜನ ಮಲ್ಕೊಳ್ಳೋ ಅಂಥ ಈ ಕ್ಯಾಂಪಸಲ್ಲಿ ನೇಚರ್ಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಇನ್ಫೋಸಿಸಿನಲ್ಲಿ 3 ಹೆಲಿಪ್ಯಾಡ್ ಇದೆ. ಸೊ ಇನ್ಫೋಸಿಸ್ನಲ್ಲಿ ತುಂಬ ಟೈಟ್ ಸೆಕ್ಯೂರಿಟಿ ಇರೋದ್ರಿಂದ ಪರ್ಮಿಷನ್ ತೊಗೊಂಡು ಬರಬೇಕಾಗತ್ತೆ. ಸೊ ಪರ್ಮಿಷನ್ ಹೆಂಗೆ ತೊಗೋಬೇಕು ಅಂತ ಅಂದರೆ ನಿಮಗೆ ಇಂಡಸ್ಟ್ರಿ ವಿಸಿಟ್ಗೆ ಕೊಡ್ತಾರೆ ಅಥವಾ ಸ್ಕೂಲ್ ವಿಸಿಟ್ಗೆ ಕೊಡ್ತಾರೆ. ಇವತ್ತು ನಮ್ಮ ಐಲೈಫ್ ಮೆಂಬರ್ಸ್ ತುಂಬ ಎಂಜಾಯ್ ಮಾಡಿದ್ವಿ. ಸೊ ತುಂಬ ಇನ್ಸ್ಪೈರ್ ಆಯಿತು.
ನಮಗೆ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಬಂದ್ವಿ, ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಹೆಂಗೆ ಅಂತ ಅಂದ್ಬಿಟ್ಟು ತಿಳ್ಕೊಂಬಂದ್ವಿ. ಸೊ ಈ ಟ್ರಿಪ್ ವಾಸ್ ಅಮೇಝಿಂಗ್. Thank you Team Ally for organizing this amazing industrial visit, because we have enjoyed and as well as we have learnt a lot about entrepreneurship and leadership. Thank you so much for watching. So next episode I'll come up with different experiences.